ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನೀವು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನಾನು ಬಹಳ ದೀನನು, ಕನಿಷ್ಠನು, ನನಗೆ ಜ್ಞಾನವೂ ಇಲ್ಲ, ನನ್ನ ಜೀವಿತದಲ್ಲಿ ಮೇಲೆ ಬರಲು ಹಾದಿಯೇ ಇಲ್ಲ ಎಂದು ಕಂಗಾಲಾಗುತ್ತೀರಾ? ದೇವರ ವಚನದಲ್ಲಿ ನೋಡಿರಿ, ಕೀರ್ತನೆಗಳು 40:17 ವಾಕ್ಯದಲ್ಲಿ ದಾವೀದ ಹೇಳುತ್ತಾರೆ, ನಾನಾದರೋ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನೇ ನನ್ನ ಹಿತಚಿಂತಕನು. ತೋಮ ಕೂಡ ಆ ದಿನಗಳಲ್ಲಿ ಯಾರಿಗೂ ತಿಳಿಯದು. ಹೌದಾ, ಸಾಧಾರಣ ಒಬ್ಬ ಮನುಷ್ಯನಾಗಿದ್ದರು. ಒಬ್ಬ ಕುಗ್ಗಿದವನು ದಿಕ್ಕಿಲ್ಲದಂತ ವ್ಯಕ್ತಿ ದೇವರವರನ್ನು ಆರಿಸಿಕೊಂಡು ಇಂದು ಲೋಕ ಪೂರ್ತಿಯಾಗಿಯೂ ಅವರ ಬಗ್ಗೆ ತಿಳಿಯುವಂತೆ ಕರ್ತರವರನ್ನು ಘನಪಡಿಸಿದರು. ತೋಮನು ಕಟ್ಟಿದ ಆಲಯವೇ ಇದು. ತಮಿಳುನಾಡಿನಲ್ಲಿ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ತಿರುವಿದಾನ್ಕೋಡು ಸ್ಥಳದಲ್ಲಿ ಕ್ರಿಸ್ತಶಕ 63ರಲ್ಲೇ ಕಟ್ಟಲ್ಪಟ್ಟ ಆಲಯ. ಲೋಕದಲ್ಲೇ ಇಂದು ಇರುವಂತ ಹಳೆಯ ಕ್ರೈಸ್ತರ ಪುರಾತನ ಆಲಯ ಇದುವೇ. ಅಂದ್ರೆ ಇಂದು ತೋಮನ ಬಗ್ಗೆ ಲೋಕದಲ್ಲೆಲ್ಲ ತಿಳಿದಿದೆ ಅಲ್ಲವಾ? ಅವರು ಸಾಧಾರಣ ದೀನರಾಗಿ ಇದ್ದವರನ್ನು ದೇವರು ಎಲ್ಲರಿಗೂ ತಿಳಿಯುವಂತೆ ಘನಪಡಿಸಿ ಮೇಲೆತ್ತಿದರಲ್ಲವಾ? ಕಾರಣ ಅವರಿಗೆ ಕರ್ತರು ಹಿತಚಿಂತಕರಾಗಿದ್ದರು. ನೀವು ಕೂಡ ಹೇಳಬಹುದು, ನನ್ನದು ಹೀನವಾದ ಕುಟುಂಬ, ನಾನು ಕಷ್ಟಪಟ್ಟವನು, ಕುಗ್ಗಿದವನು, ದಿಕ್ಕಿಲ್ಲದವನು ಎಂದು. ಕರ್ತರು ನಿಮ್ಮ ಹಿತಚಿಂತಕರಾಗಿದ್ದಾರೆ. ದೇವರು ನಮ್ಮನ್ನು ನೆನೆಸಿಕೊಂಡರೆ ಸಾಕು, ದೇವರು ಆಶೀರ್ವದಿಸಿ ಮೇಲೆತ್ತಿ ನಮ್ಮನ್ನು ಘನಪಡಿಸಬಹುದು. ದೇವರೇ, ನೀವು ನನ್ನ ಹಿತಚಿಂತಕರಾಗಿರುವುದಕ್ಕಾಗಿ ಸ್ತೋತ್ರ ಎಂದು ಹೇಳುವಿರಾ? ನೀವು ಹೇಳಿರಿ, ದೇವರು ನಿಮ್ಮನ್ನು ಹೇಗೆ ಮೇಲೆತ್ತುವರು ನೋಡಿರಿ. ತಂದೆಯೇ, ನಾವು ಕುಗ್ಗಿದವರು, ದಿಕ್ಕಿಲ್ಲದವರು ಆಗಿದ್ದರು. ನಮಗೆ ನೀವು ಹಿತಚಿಂತಕರಾಗಿ ಇರುವಂತ ಪ್ರೀತಿಗಾಗಿ ಸ್ತೋತ್ರ ಅಪ್ಪ. ಈ ಮಗನು, ಈ ಮಗಳು ನಾವು ಕುಗ್ಗಿದವರು, ದಿಕ್ಕಿಲ್ಲದವರು ಎಂದು ಕಂಗಾಲಾಗುವ ಕಳವಳವು ನೀಗಲಿ. ನೀವು ಅವರನ್ನು ನೆನೆಸುತ್ತಲೇ ಇದ್ದೀರಿ. ಆ ಆಶೀರ್ವಾದವನ್ನು ಅರಿತು ಹರ್ಷಿಸಿ ಸಂತೋಷಿಸ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.